ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನಮ್ಮ ಅಜ್ಜಿ ಜೊತೆಗೆ ಉಪ್ಪಿನಕಾಯಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀವಿ. ನೋಡಿ, ಇವಾಗ ನಮ್ಮ ಅಜ್ಜಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. 4 ಮಾವಿನಕಾಯಿ ತೋತಾಪುರಿ ಮಾವಿನಕಾಯಿ ತೊಳೆದು ಒರೆಸಿ ಹಚ್ಚಿ ಸ್ವಲ್ಪ ಹೊತ್ತು ಗಾಳಿಗೆ ಡ್ರೈ ಮಾಡ್ಕೊಂಡು ಇಟ್ಕೋಬೇಕು. ಉರಿಯೋಕ್ಕೆ ಮೆಂತ್ಯ, ಸಾಸಿವೆ, ಜೀರಿಗೆ ಇದಿಷ್ಟು ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಒಗ್ಗರಣೆಗೆ ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಕರಿಬೇವು, ಅಚ್ಚಕಾರದ ಪುಡಿ. ನೋಡಿ ಗೈಸ್, ಇಷ್ಟು ನೀವು ತೊಗೊಬೇಕು ಉಪ್ಪಿನಕಾಯಿ ಹಾಕೋಕ್ಕೆ. ನಾನೆಲ್ಲ ಪ್ರೊಸೆಸ್ ತೋರಿಸ್ಕೊಂಡು ಹೋಗ್ತೀನಿ ಗೈಸ್. ಇಷ್ಟಕ್ಕೆ ಇಷ್ಟು ಹಾಕಿದ್ರೆ ಸಾಕು. ಇಷ್ಟಕ್ಕೆ ಎಷ್ಟು ಸ್ಪೂನ್ ಅಜ್ಜಿ? 1 ಸ್ಪೂನ್ ಮೆಂತ್ಯ. 1 ಸ್ಪೂನ್ ಮೆಂತ್ಯ ಹಾಕ್ಕೋಬೇಕು ಗೈಸ್. 4 ಮಾವಿನಕಾಯಿಗೆ ಇದು ಗ್ರೈಂಡ್ ಮಾಡ್ಕೋಬೇಕು ಹುರಿದು ಚೆನ್ನಾಗಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಗೈಸ್ ಸಾಸಿವೆ 1 ಸ್ಪೂನ್, ಹಾಕ್ಲಾಜಿ ಸಾಸಿವೆ. ಇರು ಅದನ್ನು ಬಗ್ಗಿಸ್ಕೊಂಡ್ಬಿಡ್ಬೇಕು ಗೈಸ್. ಇದಕ್ಕೆ ಹಾಕ್ಬಾರ್ದು ನೀವು. ಈ ಥರ ಚಟಪಟ ಆದಮೇಲೆ ಒಂದು ಬೇರೆ ಪ್ಲೇಟಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಲ್ಲನೂ ಸಪ್ರೇಟಾಗಿ ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಬೋದು. ಗ್ರೈಂಡಾಗಿ ಹುರ್ಕೊಳ್ಳೋದು ಮಾತ್ರ ಬೇರೆ ಬೇರೆ ಗೈಸ್. ಇವಾಗ 1 ಸ್ಪೂನ್ ಸಾಸಿವೆ ಕೆಡೋದಿಲ್ಲ. ಸಾಸಿವೆ 2 ಸ್ಪೂನ್, 3 ಸ್ಪೂನ್. 3 ಸ್ಪೂನ್ ಹಾಕಿದ್ದಾರೆ. 1 ಸ್ಪೂನ್ ಅಮ್ಮ, ಚಿಕ್ಕ ಸ್ಪೂನ್, 1 ಸ್ಪೂನ್ ಆಗೋದು. ಅದು ಚಿಕ್ಕ ಸ್ಪೂನ್ 1 ಸ್ಪೂನ್. ಚಿಕ್ಕ ಸ್ಪೂನ್ ಗೈಸ್. ಮೆಂತ್ಯಾಗ ಅರ್ಧ. ಇದು ಥರ ಸಿಡಿಯುತ್ತೀವಾಗ ನೋಡಿ, ಈ ರೀತಿ ಕಡಪಡ ಅಂತಿದೆ. ಹುರ್ಕೊಳ್ಳೋದು ಮಾತ್ರ ಸಪ್ರೇಟ್ ಗೈಸ್. ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೋದು ನೀವು. ನೋಡಿ, ಇವಾಗ ಇದನ್ನು ಸಾಸಿವೆ ನೋಡಿದ್ದಾಯಿತು. ಇವಾಗ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಜೀರಿಗೆ 2 ಸ್ಪೂನ್. ಜೀರಿಗೆ ಹಾಕಿದ್ರೆ ಟೇಸ್ಟ್ ಇರುತ್ತಲ್ಲ ಗೈಸ್, ಅದಕ್ಕೆ 2 ಸ್ಪೂನ್. ಇದನ್ನು ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಗೈಸ್, ಜೀರಿಗೆ ಹುರಿದಿದ್ದಾಯ್ತು. ಅದೇ ಪ್ಲೇಟ್ಗೆ ಹಾಕೊಂತಿದೀವಿ. ಅದು ಪೌಡರ್ ಮಾಡ್ಕೋಬೇಕು. ಆರಿದ್ಮೇಲೆ ನುಣ್ಣಗೆ ಪೌಡರ್ ಮಾಡ್ಕೋಬೇಕು. ಗಮ್ ಅಂತ ಸ್ಮೆಲ್ ಬರುತ್ತೆ ಗೈಸ್. ನೋಡಿ ಗೈಸ್, ಅದನ್ನು ನುಣ್ಣಗೆ ಆ 3 ಇದು ಐಟಮ್ಸ್ನ ಈ ಥರ ನಮಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಒಗ್ಗರಣೆಗೆ ಗೈಸ್ 4 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಗೈಸ್. ಇವಾಗ ಗೈಸ್ 1 ಸ್ಪೂನ್ ಸಾಸಿವೆ ಚಟಪಟ ಹಿಡಿಯುತ್ತೆ. ಇವಾಗ ಬೆಳ್ಳುಳ್ಳಿ 2 ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಫ್ರೈ ಮಾಡಕ್ಕೆ ಹಾಕೊಳ್ಳಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಇರೋದಿಲ್ಲ, ಕಡಿಮೆ ಆಗುತ್ತೆ ಗೈಸ್. ಮತ್ತು ಅದು ಟೇಸ್ಟು ಚೆನ್ನಾಗಿ ಇರುತ್ತೆ. ಈಗ 4 ಹೆಸರು ಕರಿಬೇವು. ಇವಾಗ 4 ಹೆಸರು ಕರಿಬೇವು ಗೈಸ್. ಅಷ್ಟೇ, ಆಫ್ ಮಾಡ್ಬೋದು. ಅಷ್ಟೇ ಗೈಸ್. ಇವಾಗ ಒಗ್ಗರಣೆ ಆಗಿದೆ. ಇದನ್ನ ಆಫ್ ಮಾಡಿ ಇಟ್ಕೊಳ್ಳಿ ಹಂಗೆ. ಇದಕ್ಕೆಲ್ಲ ರೆಡಿ ಮಾಡೋದಕ್ಕೆ ಅದು ಕಾಯಿ. ಹಾಂ ಗೈಸ್, ಇದಕ್ಕೆಲ್ಲ ನಾವು ಇವಾಗ ರೆಡಿ ಮಾಡ್ತೀವಿ. ತೋರಿಸ್ತೀನಿ. ಅಷ್ಟೊತ್ತಿದು ಒಂದು ಸ್ವಲ್ಪ ಚಟಪಟ ಆಗೋದು ಕಡಿಮೆ ಆಗಿರುತ್ತೆ. ಈ ಥರ ಕ್ಲೀನಾಗಿ ನೀಟಾಗಿ ಒಟ್ಕೊಂಡಿರೋ ಮಾವಿನಕಾಯಿಗೆ ಏನೇನು ಆಗ್ತದೆ ಅಂತ ತೋರಿಸ್ತೀನಿ ಗೈಸ್. 4 ಸ್ಪೂನ್ ಆಶೀರ್ವಾದ್ ಪುಡಿ ಉಪ್ಪು. 4 ಸ್ಪೂನ್ ಗೈಸ್. 4 ಕಾಯಿಗೆ 4 ಸ್ಪೂನ್ ಉಪ್ಪು. ಇವಾಗ ಖಾರದ ಪುಡಿನೂ ಸಹ 4 ಸ್ಪೂನ್ ಗೈಸ್. ಈ ರೀತಿ ಉದುರಿಸಿ ಚೆನ್ನಾಗಿ
ಸಖತ್ತಾಗಿರುತ್ತೆ ಗೈಸ್ ಟೇಸ್ಟು. ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಆ ಪೌಡ್ರ್, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಗೈಸ್ ಆ ಪೌಡ್ರನ್ನ ಹಾಕ್ಕೊಳ್ಳಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಮ್ಮಮ್ಮ ಪೂಜೆ ಮಾಡಿದ್ರು. ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ಳಿ. ಮತ್ತು ಅರಿಶಿನ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಇಷ್ಟೇ ಗೈಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ. ಕ್ಲೀನಾಗಿ ಮಿಕ್ಸ್ ಮಾಡಿ ಗೈಸ್. ನೀವು ಮಾಡಿ ಗೈಸ್, ಮನೇಲಿ ಒಂದ್ಸರಿ ಟ್ರೈ ಮಾಡಿ. ನೀವು ಈ ಥರ ಕಲಸೋವಾಗ ನೀವು ಮಾಡಿದ್ರೆ ಸ್ಮೆಲ್ ಗಮ್ ಅಂತ ಬರುತ್ತೆ ಗೈಸ್. ಆದಮೇಲೆ ಎಣ್ಣೆ ಇದೆಲ್ಲ ಮಿಕ್ಸ್ ಆದಮೇಲೆ ಗೈಸ್ 4 ಸ್ಪೂನ್ ಆಯಿಲ್ನ ಹಾಕ್ಕೊಳ್ಳಿ. ನೀವು ಅಳತೆ ತೊಗೊಂಡು ಹಾಕ್ಕೊಳ್ಳಿ ಗೈಸ್. ಅಜ್ಜಿಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದಕ್ಕೆ ಹಂಗೆ ಹಾಕ್ತಿದ್ದಾರೆ. ಇವಾಗ 4 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ. ಬಿಡಬೇಕು ನೋಡಿ ಗೈಸ್, ಹಿಂಗೆ ಕಲಸಿ ಸ್ವಲ್ಪ ಹೊತ್ತು ಬಿಡಬೇಕು. ಅದೆಲ್ಲ ಚೆನ್ನಾಗಿ ಒಗ್ಗರಣೆ ತಣ್ಣಗಾದ್ಮೇಲೆ ಇಟ್ಕೊಬೇಕು ಗೈಸ್. ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಇದಕ್ಕೆ ಹಾಕೊಳ್ಳೋದು. ಉಪ್ಪಿನಕಾಯಿ ಮಾಡಿ ದಿನ ತಿಂದರೆ ಚೆನ್ನಾಗಿರೋದು ಗೈಸ್. ಆಫ್ಟರ್ 4 ಡೇಸ್ ಆಫ್ಟರ್ 4 ಡೇಸ್ ಸಖತ್ತಾಗಿರುತ್ತೆ. ಎಲ್ಲ ಹೀರ್ಕೊಂಡಿರುತ್ತಲ್ಲ. ಗೈಸ್ ಇದೆಲ್ಲ ಈ ಥರ ಮಿಕ್ಸ್ ಮಾಡಿ ಹಾಲಲ್ಲಿ ಇಟ್ಕೊಂಡಿದ್ದೀವಿ ಗೈಸ್ ನಾವು. ಗೈಸ್ ಈ ಒಗ್ಗರಣೆ ಆಡಬೇಕು ಅಂತ ಫ್ಯಾನ್ ಮುಂದೆ ತಂದಿಟ್ಟಿದ್ದೀವಿ. ಮಿಕ್ಸ್ ಮಾಡ್ತಾ ಇದ್ದೀವಿ, ಬೇಗ ಆರುತ್ತೆ. ನೋಡಿ ಗೈಸ್, ಇದು ನಮ್ಮ ಮನೇಲೇ ಬೆಣ್ಣೆ ಮಾಡ್ತಾಯಿದ್ದೀವಿ. ಅದಿದು ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನೋಡಿ. ಇವಾಗ ಕಾಣಿಸ್ತಿದೆ ಗೈಸ್ ನೋಡಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಡೋಣ. ನೋಡಿ ಗೈಸ್, ನಮ್ಮನೆ ಈಚೆಗೆ ಬಂದರೆ ಮಳೆ ಬಂದು ನಿಂತಾದ್ಮೇಲೆ ಏನು ಸೈಕಾಗಿದೆ ವೆದರ್ ಗೈಸ್. ಕ್ಲೌಡ್ ನೋಡಿ. ಇಲ್ಲಿ ನೋಡಿ ಗೈಸ್, ಏನು ಸೈಕಾಗಿದೆ ಗೈಸ್. ನೋಡಿ ಗೈಸ್, ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನೋಡಿ ಇಲ್ಲಿ ಏನು ಸೈಕ್ ವ್ಯೂ ಅಲ್ವಾ. ರಿಯಲಿ ಆಸಮ್ ಗೈಸ್, ವಂಡರ್. ಏನು ಸೈಕ್ ನೋಡಿ ಗೈಸ್, ಸೈಕ್ ವ್ಯೂ. ನೋಡಿ ಗೈಸ್, ನೀಲಿ ನೀಲಿ ಆಕಾಶ. ನೋಡಿ ಗೈಸ್, ಫ್ರೈಡೇ ಸ್ಪೆಷಲ್ ನಮ್ಮ ಮನೇಲಿ ಪೂಜೆ ಮಾಡಿದ್ದೀವಿ ನಮ್ಮ ಮಮ್ಮಿ. ಅಲ್ಲಿ ಲೈಟ್ ಇದೆಯಲ್ಲ ಗೈಸ್, ಅದಕ್ಕೆ ಕರೆಕ್ಟಾಗಿ ಬರ್ತಾ ಇಲ್ಲ. ನೋಡಿ ಗೈಸ್, ಇದಕ್ಕೆ ನಾವು ಹಾಕ್ತಿದ್ದೀವಿ ಉಪ್ಪಿನಕಾಯಿ. ಇದನ್ನು ಚೆನ್ನಾಗಿ ತಣ್ಣಗಾದ್ಮೇಲೆ ಒರೆಸಿ ಇಟ್ಕೊಂಡಿರ್ಬೇಕು ಗೈಸ್.
ಮತ್ತು ಈ ಒಗ್ಗರಣೆ ತಣ್ಣಗಾದ್ಮೇಲೆ ಇದಕ್ಕೆ ಹಾಕೊಳ್ಳಿ. ಇದಕ್ಕೆ ಹಾಕೊಳ್ಳಿ ಗೈಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಗೈಸ್. ತುಂಬಿಡಬೇಕು. ಚೆನ್ನಾಗಿ ಡ್ರೈ ಆಗಿರೋ ಬಾಕ್ಸ್ಗೋ ಅಥವಾ ಗಾಜಿನ ಬಾಟ್ಲಿಗೋ ತುಂಬಿಸಿಟ್ಕೋಬೇಕು. ಹಾಕ್ತೀನಿ ನೋಡಿ ಗೈಸ್, ಹಾಕ್ತಿದ್ದಾರೆ ನಮ್ಮ ಅಜ್ಜಿ. ಇವಾಗ ಗಮ್ ಅಂತ ಸ್ಮೆಲ್ ಬರ್ತಿದೆ ಗೈಸ್. ಜೀರಿಗೆ ಇದು ಇಷ್ಟಿದೆ ಗೈಸ್. ಆಮೇಲೆ ಒಂದು 4 days ಆದಮೇಲೆ ಎಣ್ಣೆ ಎಲ್ಲ ಮೇಲೆ ಬಂದು ಚೆನ್ನಾಗಿ ಹುರಿದಿರುತ್ತೆ. ಉಪ್ಪು ಖಾರ ಎಲ್ಲ ಇಟ್ಕೊಂಡು ಇದಕ್ಕೆ ಇವಾಗ ಬಿಸಿ ಅನ್ನ ನೋಡಿ ಗೈಸ್, ಈ ತಟ್ಟೆಗೆ ಇವಾಗ ಅನ್ನ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಸಖತ್ ಟೇಸ್ಟ್ ಗೈಸ್. ಈ ರೀತಿ ಮಾಡಿ ಎಲ್ಲ ಸಮ ಇವಾಗ ಈ ಥರ ಆದಮೇಲೆ ಮುಚ್ಚಿ ಗೈಸ್. 4 ದಿನ ಬಿಟ್ಟು ತೋರಿಸ್ತೀನಿ ಅಂತ ಹೇಳು ಗೈಸ್. 4 ದಿನ ಬಿಟ್ಬಿಟ್ಟು ಅದು ಫೋಟೋ ಹಾಕ್ತೀನಿ ಗೈಸ್. ನೋಡಿ ಗೈಸ್, ಉಪ್ಪಿನಕಾಯಿ ರೆಡಿ. ನಮ್ಮಮ್ಮ ನನಗೆ, ನಮ್ಮ ಅಣ್ಣಂಗೆ, ನಮ್ಮ ಅಜ್ಜಿಗೆ ಟೀ ಮಾಡಿ ತಂದಿದ್ದಾರೆ ಗೈಸ್. ತುಪ್ಪ ಇಲ್ಲ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.